ಆದರೆ ನಮ್ಮ ಕಲಬುರಗಿಯ ನವಿಲು ಪೀರಪ್ಪ. ಕಾಂತನ ಕಳಕೊಂಡ ಕಾಮಿನಿಯಂತೆ ಭಾರತ ಹಾಕುವುದು ಕಣ್ಣೀರ. ಕಾಂತನ ಕಳಕೊಂಡು ಕಾಮಿನಿಯಂತೆ ಭಾರತ ಹಾಕುವುದು ಕಣ್ಣೀರ. ಶಾಂತಿ ಸಮರದೊಳಗುಂಡಿ ನೇಟಿನೊಳು ಮಡೆದ ಮಹದೇವಪ್ಪ ಮೈಲಾರ, ಮಡೆದ ಮಹದೇವಪ್ಪ ಮೈಲಾರ. ಕಾಂತನ ಕಳಕೊಂಡು ಕಾಮಿನಿಯಂತೆ ಭಾರತ ಹಾಕುವುದು ಕಣ್ಣೀರ. ಶಾಂತಿ ಸಮರದೊಳಗುಂಡಿ ನೇಟಿನೊಳು ಮಡೆದ ಮಹದೇವಪ್ಪ ಮೈಲಾರ, ಮಡೆದ ಮಹದೇವಪ್ಪ ಮೈಲಾರ. ಸಣ್ಣವನಿರುತ್ತಲೆ ಶಾಲೆಗೆ ಹೋಗಲು ಸ್ವತಂತ್ರ ವೀರರ ಚರಿತೆಯನು. ಸಣ್ಣವನಿರುತ್ತಲೆ ಶಾಲೆಗೆ ಹೋಗಲು ಸ್ವತಂತ್ರ ವೀರರ ಚರಿತೆಯನು. ಬಣ್ಣದ ಮಾತಿಗೆ ಕಣ್ಣನೆ ಎತ್ತದೆ ಓದುವ ಆಸೆ ಇಟ್ಟಿದ್ದನು, ಓದುವ ಆಸೆ ಇಟ್ಟಿದ್ದನು, ಓದುವ ಆಸೆ ಇಟ್ಟಿದ್ದನು. ಕರುನಾಡಿನ ಕಲಿವೀರ ಕೇಸರಿ ಹಗಲಿರಲೆನ್ನುತ್ತ ನಿರಂತರ. ಕರುನಾಡಿನ ಕಲಿವೀರ ಕೇಸರಿ ಹಗಲಿರಲೆನ್ನುತ್ತ ನಿರಂತರ. ಬರೆದನು ಲಾವಣಿ ಲಾವಣಿಕಾರ, ಹರಡಿದ ಹಾಡನು ನಾನಾ ತರ, ಹರಡಿದ ಹಾಡನು ನಾನಾ ತರ, ಹರಡಿದ ಹಾಡನು ನಾನಾ ತರ. ಮಕ್ಕಳನ್ನು ಜಡ್ಡಿಗಳಾಗಿ ಮಾಡೀರಿ ಹೊಟ್ಟೆಗಾಗ್ರಿ ಕಮ್ಮಕಗ. ಹುಟ್ಟಿದ ಮಕ್ಕಳನ್ನು ಜಡ್ಡಿಗಳಾಗಿ ಮಾಡೀರಿ ಹೊಟ್ಟೆಗಾಗ್ರಿ ಕಮ್ಮಕಗ. ಗಟ್ಟಿ ತರುಣರು ರಾಷ್ಟ್ರದ ಸಂಪತ್ತ, ಶ್ರೇಷ್ಠ ಸೃಷ್ಟಿ ಒಳಗ ಒಟ್ಟಾದರ, ಶ್ರೇಷ್ಠ ಸೃಷ್ಟಿ ಒಳಗ ಒಟ್ಟಾದರ. ಕುಕ್ಕಟ್ಟು ಬಡದಾಡಿ ರೊಕ್ಕ ಕೊಡ್ಬ್ಯಾಡ್ರಿ ವಂಚಕರ ಕೈಯಾಗ, ವಂಚಕರ ಕೈಯಾಗ, ವಂಚಕರ ಕೈಯಾಗ, ವಂಚಕರ ಕೈಯಾಗ. ಆಹಾ ಸ್ವಾತಂತ್ರ್ಯ ಮಹಾ ಸ್ವಾತಂತ್ರ್ಯ, ಸ್ವಾತಂತ್ರ್ಯ ಮುಸುಕಿತು ಅವನಲ್ಲಿ. ಆಹಾ ಸ್ವಾತಂತ್ರ್ಯ ಮಹಾ ಸ್ವಾತಂತ್ರ್ಯ, ಸ್ವಾತಂತ್ರ್ಯ ಮುಸುಕಿತು ಅವನಲ್ಲಿ. ಮಹದೇವಣ್ಣನ ನಾಡಿಯ ರಕ್ತವು ಪುಟಿಯಿತು ಧೀರನ ಎದೆಯಲ್ಲಿ, ಪುಟಿಯಿತು ಧೀರನ ಎದೆಯಲ್ಲಿ. ಆರ್ಯರ ಕಾಲದ ಭಾರತ ಸಿರಿಯನ್ನು ನೆನೆಯುತ್ತ ಮನದೊಳ್ಳು ಮರಗಿದನು. ಆರ್ಯರ ಕಾಲದ ಭಾರತ ಸಿರಿಯನ್ನು ನೆನೆಯುತ್ತ ಮನದೊಳ್ಳು ಮರಗಿದನು, ನೆನೆಯುತ್ತ ಮನದೊಳ್ಳು ಮರಗಿದನು, ನೆನೆಯುತ್ತ ಮನದೊಳ್ಳು ಮರಗಿದನು. ಭಾರತ ಭಾಗ್ಯ ಮಹಾತ್ಮ ಗಾಂಧೀಜಿ ಸ್ವತಂತ್ರ ಕೂಗನ್ನು ಕೇಳಿದನು. ಭಾರತ ಭಾಗ್ಯ ಮಹಾತ್ಮ ಗಾಂಧೀಜಿ ಸ್ವತಂತ್ರ ಕೂಗನ್ನು ಕೇಳಿದನು. ಚಕ್ರ ಟೊಪ್ಪಿಗೆ ಫಿರಂಗಿರನ್ನ ಲೆಕ್ಕವಿಲ್ಲದೆ ಬಡದಾಡಿದನು, ಲೆಕ್ಕವಿಲ್ಲದೆ ಬಡದಾಡಿದನು. ಕಾಂತನ ಕಳಕೊಂಡು ಕಾಮಿನಿಯಂತೆ ಭಾರತ ಹಾಕುವುದು ಕಣ್ಣೀರ. ಕಾಂತನ ಕಳಕೊಂಡು ಕಾಮಿನಿಯಂತೆ ಭಾರತ ಹಾಕುವುದು ಕಣ್ಣೀರ. ಶಾಂತಿ ಸಮರದೊಳಗುಂಡಿ ನೇಟಿನೊಳು ಮಡೆದ ಮಹದೇವಪ್ಪ ಮೈಲಾರ, 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 ಮಡೆದ ಮಹದೇವಪ್ಪ ಮೈಲಾರ. ಕಲಬುರಗಿಯ ನವಿಲು ಪೀರಪ್ಪ ಅವರೇ, ಮೇಡಮ್ ಹೇಳಿ ಮೇಡಮ್.
ಓಕೆ, ನಿಮ್ಮ ಕಾಮೆಂಟ್ಸ್ ಏನು ಸಿಗುತ್ತೆ ಅಂತ ಕೇಳೋಣವಾ? ಖಂಡಿತ ಅರ್ಚನಾ ಮ್ಯಾಮ್. ವೀರಪ್ಪ, ಮೇಡಮ್ ಹೇಳಿ ಮೇಡಮ್. ಇವತ್ತು ಯಾಕೆ ಏನು ಏರಿಳಿತವೇ ಇಲ್ಲದ ಹಾಡನ್ನು ಆಯ್ಕೆ ಮಾಡ್ಕೊಂಡ್ರಿ? ಇದು ಒಂದು ನನಗೆ ಲಾವಣಿ ಹಾಡ್ಬೇಕು ಅನಿಸಿ ಹಾಡು ತೊಗೊಂಡೆ ಮೇಡಮ್ ನಾನು. ಕಾಂಪಿಟೇಷನ್ ಅಲ್ವಾ ಇದು? ಓಕೆ ಮೇಡಮ್. ನೀವು ಹೋಗ್ತಾ 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 ಇನ್ನು ವೆರೈಟಿ ಮತ್ತು ಕಷ್ಟದ ಚಾಲೆಂಜಿಂಗ್ ಹಾಡುಗಳನ್ನು ಆರಿಸ್ಕೋಬೇಕು. ಓಕೆ ಮೇಡಮ್. ಇದು ವೇದಿಕೆಯಲ್ಲಿ ಆಡಿಯನ್ಸಿಗೋಸ್ಕರ ಹಾಡಲಿಕ್ಕೆ, ಎಂಟರ್ಟೈನ್ ಮಾಡಲಿಕ್ಕೆಲ್ಲ ಈ ಥರದ ಹಾಡುಗಳು ಓಕೆ. ಓಕೆ ಮೇಡಮ್. ಎಲ್ರಿಗೂ ಹೇಳ್ತೀನಿ, ಸಾಧ್ಯವಾದಷ್ಟು ಪಲ್ಲವಿ ಮತ್ತು ಚರಣ ಒಂದೇ ಟ್ಯೂನಲ್ಲಿ ಇರ್ತಾವಲ್ಲ, ಆ ಥರದ ಹಾಡುಗಳನ್ನು ಅವಾಯ್ಡ್ ಮಾಡಿ. ಯಾಕಂದರೆ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋಕೆ ಅವಕಾಶ ತುಂಬ ಕಮ್ಮಿ ಇರುತ್ತೆ. ಇನ್ಮೇಲೆ ಪ್ರತಿಯೊಂದು ಸಂಚಿಕೆ, ಪ್ರತಿಯೊಂದು ಹೆಜ್ಜೆನೂ ತುಂಬ ಕೇರ್ಫುಲ್ಲಾಗಿಡಬೇಕಲ್ವಾ? ಓಕೆ ಮೇಡಮ್. ಆಮೇಲೆ ಇವತ್ತು ಯಾಕೋ ಸ್ವಲ್ಪ ಗಡಿಬಿಡಿಯಲ್ಲಿದ್ರಿ. ಇದು ರಿದಮ್ ಓಡ್ತಾ ಇದ್ರಿ ನೀವು, ಅವರನ್ನು ಬಿಟ್ಟು ಓಡ್ತಾ ಇದ್ರಿ. ಶ್ರುತಿನೂ ಚರಣಗಳಲ್ಲಿ ಸ್ವಲ್ಪ ಶಾರ್ಪ್ ಆಗ್ತಾ ಇತ್ತು. ಓಕೆ ಮೇಡಮ್. ಪೀರಪ್ಪನವ್ರು ಹಾಗೆಲ್ಲ ಶಾರ್ಪ್ ಹಾಡಲ್ವಲ್ಲ, ಯಾಕಿವತ್ತು? ಗೊತ್ತಾಗ್ತಿಲ್ಲ ಮೇಡಮ್. ಆಯಿತಾ, ಗಮನ ಹೆಚ್ಚು ಕೊಡಿ ಇನ್ಮೇಲೆ. ಪ್ರತಿಯೊಂದು ಹೆಜ್ಜೆನೂ ಕೇರ್ಫುಲ್ಲಾಗಿಡಬೇಕು. ಓಕೆ ಮೇಡಮ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ಹೌದು, ಮೇಡಮ್ ಹೇಳಿದ್ದು 100ಕ್ಕೆ 100 ಸತ್ಯ, ಹೌದಲ್ಲ? ಆದರೆ ಹಾಡಿನ ದೃಷ್ಟಿಯಿಂದ ತಗೊಳೋದಾದರೆ ಈ ಲಾವಣಿ ಹಾಡುಗಳೆಲ್ಲ ಇದಾವಲ್ಲ, ಹೇಗೆ ಅಂದರೆ ಇಡೀ ಪುಸ್ತಕವನ್ನು, ಇಡೀ ಒಂದು ಪುಸ್ತಕದ ಕಥೆಯನ್ನು ಒಂದು ಹಾಡಿನಲ್ಲಿ ಒಂದು 10 ಚರಣ 20 ಚರಣದಲ್ಲಿ ಹೇಳಿ ಮುಗಿಸೋವಂಥ ಶಕ್ತಿ ಏನಾದರೂ ಇದೆ, ಅದು ಲಾವಣಿಗಿದೆ, ಲಾವಣಿಕಾರರಿಗಿದೆ. ಇದು ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರದ ಸಂದರ್ಭದಲ್ಲಿ ಮತ್ತು ಸಾಮಾಜಿಕ ಮೌಲ್ಯಗಳನ್ನ ಹೇಳಕ್ಕೆ ಕೂಡ ಲಾವಣಿಗಳ ಪದಗಳ ಕಟ್ಟಿ ಹಾಡ್ತಾ ಹೋಗ್ತಾ ಇದ್ರು. ಇದು ಜನಪದದ ಒಂದು ಅದ್ಭುತವಾದಂಥ ಪ್ರಕಾರ. ಆದರೆ ಇಲ್ಲಿ ಮೈಲಾರ ಮಾದೇವಪ್ಪನವರ ಒಂದು ಲಾವಣಿನ ತಂದ್ರಿ, ಭಾಳ ಸಂತೋಷ. ಹುಟ್ಟಿದ ಮಕ್ಕಳನ್ನು ಜಡ್ಡಿಗಳಾಗಿ ಮಾಡಿರಿ ಹೊಟ್ಟೆಗಾಗ್ರಿ ಕಮ್ಮಗಗ, ಗಟ್ಟಿ ತರುಣರು ರಾಷ್ಟ್ರದ ಸಂಪತ್ತ ಶ್ರೇಷ್ಠ ಸೃಷ್ಟಿ ಒಳಗ ಒಟ್ಟಾದರ. ಸಾಹಿತ್ಯದ ದೃಷ್ಟಿಯಿಂದ ನಿಮಗೆ ನಾವು ಖಂಡಿತವಾಗೂ ಚಪ್ಪಾಳೆ ಕೊಡ್ತೀವಿ. ಯಾಕೆಂದರೆ ಈ ವಾಹಿನಿ ಮೂಲಕ ಅಂಥದ್ದೊಂದು ಜನರಿಗೆ ತಲುಪಿಸುವಂಥ ನಿಟ್ಟಲ್ಲಿ ನೀವು ಹಾಡಿದ್ರಿ. ಅಂದರೆ ಸ್ಪರ್ಧೆ ಅಂತ ಬಂದಾಗ ಎಲ್ಲ ಸೂಕ್ಷ್ಮತೆಗಳು ಬೇಕೇ ಬೇಕು, ಅದ್ರ ಕಡೆ ಹೆಚ್ಚು ಗಮನ ಹರಿಸಿ. ನಿಮ್ಗೆ ಒಳ್ಳೆಯದಾಗಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ವೀರಪ್ಪ ಅವರೇ, ಸರ್ ಹೇಳಿ ಸರ್. ಒಳ್ಳೆಯ ಹಾಡು ಲಾವಣಿ ಹಾಡು ಯಾವಾಗಲೂ ಇದು ಒಂದು ದೇಶದಲ್ಲಿ ನಮ್ಮ ಸ್ವಾತಂತ್ರ್ಯದ ಕಿಚ್ಚನ್ನು ಹತ್ತಿಸ್ತಕ್ಕಂಥ ಹಾಡುಗಳು. ಮೈಲಾರ ಮಹಾದೇವ ಇವರ ಬಗ್ಗೆ ಹಾಡಿರ್ತಕ್ಕಂಥ ಹಾಡಾಗಲಿ, ಅಥವಾ ಬೇರೆ ಬೇರೆ ನಮ್ಮ ದೇಶದಲ್ಲಿ ಏನು ನಮ್ಮ ಆಗ ಬಿಫೋರ್ ಇಂಡಿಪೆಂಡೆನ್ಸು ಎಷ್ಟು ಕಷ್ಟಪಟ್ಟಿದ್ದಾರೆ ಅವ್ರ ಬಗ್ಗೆಲ್ಲ ಇಂಥ ಲಾವಣಿಗೆ ಕಟ್ಟಿ ಹಾಡಿ ಉರ್ದುಂಬಿಸಿದ್ದಾರೆ ಯುವಕರಿಗೆ. ಓಕೆ ಸರ್. ಅಂಥ ಹಾಡು ಬಂದಿದೆ ಇಲ್ಲಿ. ಆದರೆ ಮೇಡಮ್ ಹೇಳ್ದಾಗೆ ಮಿಕ್ಕ ಎಲ್ಲ ಅಂಶಗಳನ್ನು ಗಮನಿಸ್ಕೊಂಡು ಒಳ್ಳೊಳ್ಳೆ ಹಾಡುಗಳನ್ನ ಆಯ್ಕೆ ಮಾಡಿಕೊಳ್ಳಿ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್.